ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು. ವಿಡಿಯೋದ ಉದ್ದೇಶ ತಮ್ಮನೆಲ್ಲ ನೋಡಿ ತಿಳ್ಕೊತಿರ್ತೀರಿ. ಬೆಸ್ಟ್ 5 ಸ್ಮಾರ್ಟ್ಫೋನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ಮಾಡತ್ನ ಅನ್ನೋದು ಇವತ್ತಿನ ಒಂದು ವಿಡಿಯೋದ ಪರ್ಪಸ್ ಐತಿ. ಮತ್ತು ನಾನು ಕೂಡ ತಮ್ಮನೆಲ್ನಾಗ ಹೇಳಿದಂಗೆ ಬೆಸ್ಟ್ 5 ಸ್ಮಾರ್ಟ್ಫೋನ್ನ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನ. ಅದಕ್ಕಾಗಿ ಹೇಳತ್ನ ಈ ವಿಡಿಯೋನಾರ ಏನಾರು ಇಷ್ಟ ಆತಪ್ಪ ಅಂದ್ರೆ ಫಸ್ಟ್ ಟೈಮ್ ಒಂದು ಚಾನಲ್ ನೋಡೋರಾಗಿದ್ರಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಒಂದು ವಿಡಿಯೋನ ನೀವು ಯಾರಾದರೂ ಸ್ಮಾರ್ಟ್ಫೋನ್ ತೊಗೋಬೇಕಂತ ಅನ್ಕೊಂಡಿದ್ರೆ ಆ ಒಂದು ವ್ಯಕ್ತಿಗೆ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರಾಗಿರ್ಬೋದು ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಸೊ ಫ್ರೆಂಡ್ಸ್, ಬರೀ ಮೊದಲು ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಂದುಬಿಟ್ಟು ನೀವೇನಾರು ಫೋನ ತೊಗೋಬೇಕಂತ ಅನ್ಕೊಂಡಿದ್ರೆ ನಾನು ಈ 4 ಕಂಡೀಷನ್ನ ಇಟ್ಕೊಂಡ್ಬಿಟ್ಟು ಬೆಸ್ಟ್ ಸ್ಮಾರ್ಟ್ಫೋನ್ನ ನಾನು ನಿಮಗೆ ತೋರ್ಸಾತೀನಿ. ಒಂದನೇದು ಬಂದುಬಿಟ್ಟು ಬ್ಯಾಟ್ರಿ, ಎರಡನೇದು ಬಂದುಬಿಟ್ಟು ಕ್ಯಾಮ್ರಾ, ಮೂರನೇದು ಬಂದುಬಿಟ್ಟು ಗೇಮ್ ಆಡೋರಿಗೆ, ನಾಲ್ಕನೇದು ಬಂದುಬಿಟ್ಟು ನಿಮ್ಮೊಂದು ಚಾರ್ಜಿಂಗ್. ಈ 4 ನೋಡ್ಕೊಂಡ್ಬಿಟ್ಟು ನಾನು ಬೆಸ್ಟ್ ಸ್ಮಾರ್ಟ್ಫೋನ್ ನಾನು ತೆಗೆದನ್ನು ಇದನ್ನು ನಾನಾಗಿ ಸ್ವಂತ ಒಂದು ಎಫರ್ಟಿಂದ ಸರ್ಚ್ ಮಾಡಿ ನಿಮಗೆ ಇಲ್ಲಿ ಸಜೆಷನ್ ಕೊಡತ್ತೀನಿ. ಅದಕ್ಕಾಗಿ ಹೇಳತ್ನು ವಿಡಿಯೋ ಭಾಳ ಕಷ್ಟ ಐತಿ. ಈ ಒಂದು ವಿಡಿಯೋನ ಮಾಡ್ಬೇಕಾದ್ರೆ ಭಾಳ ನಾನು ಎಫರ್ಟ್ ಹಾಕೀನಿ. ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆತಪ್ಪ ಅಂದ್ರೆ ನಾನು ಒಂದು ಕಂಟೆಂಟ್. ಸೊ ಫ್ರೆಂಡ್ಸ್, ಮೊದಲನೇ ಒಂದು ಲಿಸ್ಟ್ನ್ಯಾಗ ಬಂದುಬಿಟ್ಟು ಮೊದಲನೇ ಒಂದು ಫೋನ್ ಯಾವುದಪ್ಪ ಅಂತ ನನಗೆ ಕೇಳೋದಾದ್ರೆ ಇಲ್ಲಿ ನೀವು ನೋಡ್ಬೋದು. ಮೊದಲನೇ ಒಂದು ಫೋನ್ ನಾನು ನಿಮಗೆ ಇಲ್ಲಿ ತೋರ್ಸಾಕತ್ತೇನೆ, ರಿಯಲ್ಮಿ ನಾರ್ಜೋ 17 ಅಂತೇಳಿ. ಈ ಒಂದು ಫೋನಿನ ಬೆಲೆ ನೋಡೋದಾದ್ರೆ ನಿಮಗಿದು ರ್ಯಾಮ್ ಮೇಲೆ ಈ ಒಂದು ಫೋನಿಂದು ಪ್ರೈಸ್ ಅನ್ನೋದು ಇಟ್ಟಾನು. ಒಂದನೇದು ಬಂದುಬಿಟ್ಟು 18,000 ರೂಪಾಯಿಗೆ ಈ ಒಂದು ಫೋನನ್ನು ಸಿಗ್ತೈತಿ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದಕ್ಕಿಂತ ಲೋ ಕ್ವಾಲಿಟಿಗಳು ಬೇಕಂದ್ರೆ 13,000 ರೂಪಾಯಿ ಸಿಗ್ತೈತಿ, ಅಭ್ಯಂತರ ಇಲ್ಲ. ಇನ್ನು ನೀವು 15,000 ರೂಪಾಯಿ ಒಳಗೂ ಈ ಒಂದು ಫೋನ್ನ ನೀವು ಪಡ್ಕೋಬೋದು. 17,000 ರೂಪಾಯಿ ಒಳಗೂ ಈ ಒಂದು ಫೋನಿನ ರೇಟ ಸಿಗ್ತೈತಿ. ಇನ್ನು ಅದನ್ನು ಬಿಟ್ಟರೆ 15, 13 ಮತ್ತು 14. ಒಟ್ಟು ನಾರ್ಜೋ 17 ಪ್ರೋ 5G ಮೊಬೈಲ್ ಬೇಕಂದ್ರಪ್ಪ ಅಂದ್ರೆ, ಚಲೋದು 5G ಬೇಕಂದ್ರಪ್ಪ ಅಂದ್ರೆ 18,000 19,000 ರೂಪಾಯಿಗೆ ಬೆಸ್ಟ್ ಅಂತ ಹೇಳ್ತೀನಿ. 20,000 ರೂಪಾಯಿ ಒಳಗೆ ನಾನು ಎಲ್ಲ 5 ಮೊಬೈಲ್ಗಳ್ದು ರೇಟ್ ಅನ್ನೋದು ಹೇಳತ್ನು. 20,000 ರೂಪಾಯಿ ಒಳಗೆ ಬರುವಂಥ ಬೆಸ್ಟ್ ಸ್ಮಾರ್ಟ್ಫೋನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಐತಿ. ಅದನ್ನು ತಮ್ಮನೇಲಿ ಅದನ್ನು ಕೂಡ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಇಲ್ಲಿ 18,000 ರೂಪಾಯಿ ತೊಗೋತಂದ್ರೆ ಭಾಳ ಬೆಸ್ಟ್. ಅದಕ್ಕಿಂತ ಕಮ್ಮಿ ಒಳಗೆ ಅಂದ್ರೆ 15, 17. ಈ ಒಂದು ನಾರ್ಜೋ ಐತ್ಲೆ, ಇದು ರಿಯಲ್ಮಿ ಅವ್ರದ್ದು ಒಂದು ನಾರ್ಜೋ 17 ಪ್ರೋ ಐತ್ಲೆ, ಇದು ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಇದನ್ನು ಬಿಟ್ಟು ಇನ್ನೂ ಒಂದು ಬರ್ತೈತೆ ಅಂದ್ರೆ ಇನ್ನೂ ಬರ್ತಂದ್ರೆ ಇನ್ನೂ 4 ಅದಾವು, ಒಂದೊಂದು ಹೇಳತ್ತೀನಿ. ಇನ್ನು ಸೆಕೆಂಡ್ ಒನ್ ನೋಡೋದಾದ್ರೆ ಪೋಕೋ X6 Pro 5G ಅಂತೇಳಿ. ನಾನು ಪ್ರತಿಯೊಂದು ಮೊಬೈಲ್ದು ಸ್ಕ್ರೀನ್ ಮೇಲೆ ನಾನು ಟೈಟಲ್ ಹಾಕ್ತಿರ್ತಾನೆ. ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲಪ್ಪ ಅಂದ್ರೆ ಕರೆಕ್ಟಾಗಿ ನೀವು ಸ್ಕ್ರೀನ್ ಮೇಲೆ ನೋಡಿರೋಂಥ ಹಾಕಿರೋಂಥ ವರ್ಡ್ಗಳನ್ನ ನೀವು ನೋಡ್ಕೋಬೋದು, ಓದ್ಕೋಬೋದು, ಅಭ್ಯಂತರ ಇಲ್ಲ. ಭಾಳ ಈಸಿ ಆಗೈತಾಗದು. ಮತ್ತು ಪೋಕೋ X6 Pro 5G ಅಂತ ನಾ ಏನು ಮೊಬೈಲ್ ಹೇಳಿಲ್ಲ. ಈಗ ಇದರ ಒಂದು ರೇಟ್ ಹೇಳೋದಾದ್ರೆ ಇದು 23,000 ಐತಿ. ಹೇಳಿದ್ನಿ 20,000 ರೂಪಾಯಿ ಒಳಗೆ ಸಿಗೋದಂತ ಹೇಳಿ. ಆದರೆ ನೀವು ತೆಗಿಸೋವಂಥ ಅವಶ್ಯಕತೆ ಇಲ್ಲ. ಇದ್ರೊಳಗೆ ಬಂದುಬಿಟ್ಟು ಪ್ರೋ ಮ್ಯಾಕ್ಸ್ ಅಂತ ಬರ್ತೈತಿ, ಪ್ರೋ ಅಂತೇಳಿ ಒಂದು ಬರ್ತೈತಿ, ಇಲ್ಲ ಸಾದಾ ಒಂದು ಸಿರೀಸ್ ಅಂತ ಬರುತ್ತೆ ಒಂದು. ಅದನ್ನು ನಾನು ಡಿವೈಡ್ ಮಾಡಿ ಹೇಳತ್ತೀನಿ. 23,000 ರೂಪಾಯಿ ಬೇಕಂದ್ರಿ ಪ್ರೋ ಮ್ಯಾಕ್ಸ್ ತೊಗೋರಿ. 23,000 ರೂಪಾಯಿ ಅಂದ್ರೆ 18,000 ರೂಪಾಯಿ 15,000 ರೂಪಾಯಿ ಬೇಕಂದ್ರಿ ಪ್ರೋ ತೊಗೋರಿ. ಅಂದ್ರೆ ಎಲ್ಲನೂ ಕೂಡ 5Gನೇ ಇರ್ತಾವೆ. ಆದರೆ ಸ್ವಲ್ಪ ತಾಕತ್ತು ಅನ್ನೋದು ಹೆಚ್ಚು ಕಮ್ಮಿ ಇರ್ತೈತೆ ಅಷ್ಟೇ. ಅವುಗಳ ಒಂದು ಪರ್ಫಾರ್ಮೆನ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿರ್ತೈತಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ 18,000 ರೂಪಾಯಿ ಒಳಗೈತಿ, 15,000 ರೂಪಾಯಿ ಒಳಗೈತಿ, 26,000 ರೂಪಾಯಿ ಒಳಗೈತಿ. ಈ ರೀತಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಆರಾಮಾಗಿ ನೀವು ಫೋನ್ ಇದನ್ನು ಪಡ್ಕೋಬೋದು. ಯಾವುದಪ್ಪ ಅಂದ್ರೆ ಪೋಕೋ X6 Pro 5G ಅಂತೇಳಿ. ಇದು 2ನೇ ಮೊಬೈಲ್ ಆಯ್ತು. ಇನ್ನು 3ನೇ ಒಂದು ಮೊಬೈಲ್ ರಿಯಲ್ಮಿ 12 Pro ಅಂತೇಳಿ. ಇದನ್ನು ಕೂಡ ನೀವು ನೋಡ್ಬೋದು. ಇದ್ರದ್ದು ಕೂಡ ಪರ್ಫಾರ್ಮೆನ್ಸ್ ಭಾಳ ಚಲೋ ಐತಿ. ಇದ್ರದ್ದು ಕೂಡ ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಮೊಬೈಲ್ನ ಆದಷ್ಟು ಭಾಳ ಮಂದಿ ತೊಗೊಳತ್ತಾರು. ರಿಯಲ್ಮಿ 12 5G ಅಂತೇಳಿ, 12+ 5G ಅಂತೇಳಿ. 12+ ಬೇಕಂದ್ರೆ 18,000 ರೂಪಾಯಿ, 12 ಬೇಕಂದ್ರೆ ನಿಮಗೆ 12 Pro ಪ್ಲಸ್ ಬೇಕಂದ್ರೆ 26,000 ರೂಪಾಯಿ ಕೊಡ್ಬೇಕು. ಏನು ಹೇಳ್ತನಪ್ಪ ಅಂದ್ರೆ ನಿಮಗೆ ನೀವು ರಿಯಲ್ಮಿ 12+ 5G ತೊಗೋರಿ, 18,000 ರೂಪಾಯಿ ಒಳಗೆ ಬರ್ತೈತಿ. ಅದು 20,000 ರೂಪಾಯಿ ಸಿಗುವಂಥ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಇದು ಕೂಡ ಚಲೋ ಇರ್ತೈತಿಲ್ಲತ್ತಲ್ಲ. ಆದ್ರೆ ನಾವು 20,000 ರೂಪಾಯಿ ಒಳಗೆ ನಾನು ಬೆಸ್ಟ್ ಸ್ಮಾರ್ಟ್ಫೋನ್ ಬಗ್ಗೆ ಅಪ್ಡೇಟಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕಾಗಿ ನಾನು ಅದರೊಳಗೆ ಬಂದುಬಿಟ್ಟು ಲೋ ಕ್ವಾಲಿಟಿ ಒಳಗೆ ನಾನು ಇವತ್ತು ತೋರ್ಸಾಕತ್ತಾನೆ. ಇದು 3ನೇ ಒಂದು ಮೊಬೈಲ್. ಇದ್ರದ್ದು ಕೂಡ ಪ್ರೈಸ್ ನೀವು ನೋಡ್ಕೋಬೋದು. 22,000 ರೂಪಾಯಿ ಒಳಗೆ ಬರ್ತೈತಿ, 26,000 ರೂಪಾಯಿ ಒಳಗೆ ಬರ್ತೈತಿ, 18,000 ರೂಪಾಯಿ ಒಳಗೆ ಬರ್ತೈತಿ, 15,000 ಒಳಗೆ ಬರ್ತೈತಿ. ಅದಕ್ಕಿಂತಲೂ ಭಾಳ ಚಲೋ ಬೇಕಂದ್ರಪ್ಪ ಅಂದ್ರೆ ಹೈ ಕ್ವಾಲಿಟಿ 8GB ರ್ಯಾಮ್ ಬೇಕಂದ್ರಿ ಅಂದ್ರೆ ನೀವು ಇಲ್ಲಿ ನೋಡ್ಕೋಬೋದು. 31,000 ರೂಪಾಯಿ ಹೈಯೆಸ್ಟ್ ಐತೆ. ನೀವು ತೊಗೋಬೋದು. ನಾನು ನಿಮಗೆ 25,000 ರೂಪಾಯಿದು ಅಷ್ಟೇ ಹೇಳತ್ತೀನಿ. ಅಂದ್ರೆ ತೊಗೋಬೇಕಂತೇಳಿ ನಾ ಏನು ಒತ್ತಾಯ ಮಾಡೋಂಗಿಲ್ಲ. ಬೆಸ್ಟ್ ಸ್ಮಾರ್ಟ್ಫೋನ್ ಬಗ್ಗೆ ವಿಡಿಯೋ ಮಾಡತ್ತೀನಿ. ಇಷ್ಟ ಇದ್ದವರು ತೊಗೋಬೋದು.
ಇದು ಮೂರನೇ ಒಂದು ಮೊಬೈಲ್ ಆಯ್ತು. ಇನ್ನು ನಾಲ್ಕನೇ ಒಂದು ಮೊಬೈಲ್ ಯಾವುದಪ್ಪ ಅಂತ ನನಗೆ ಕೇಳೋದಾದ್ರೆ ವಿವೋ T3 5G ಅಂತೇಳಿ. ಅಂದ್ರೆ ಈ ಒಂದು ಮೊಬೈಲ್ ರೀಸೆಂಟಾಗಿ ಲಾಂಚ್ ಆಗೈತಿ, ಭಾಳ ದಿನವೂ ಆಗಿಲ್ಲ ಈ ಒಂದು ಮಾಡಲ್ ಬಂದು. ನಾನು ನೋಡಿದ ಮಟ್ಟಿಗೆ ಒಂದು ತಿಂಗಳು ಆಗಿರ್ಬೇಕು ಈ ಒಂದು ಮಾಡಲ್ ಬಂದು. ಆದ್ರೆ ಎಲ್ಲರಿಗೂ ಇದು ಒಂದು ಪಬ್ಲಿಕ್ನಾಗ ಐತಿ, ಈಗ ಟ್ರೆಂಡಿಂಗ್ನಾಗ ಇರುವಂಥ ಮೊಬೈಲ್ ಈಗಿದೆ. ಇದು ಕೂಡ ಭಾಳ ಬೆಸ್ಟ್ ಫೋನ. ಈ ಒಂದು ಫೋನಿನ ಪ್ರೈಸ್ ನೀವು ಕೇಳೋದಾದ್ರೆ ನೀವು ನಗಬೋದು, ಆದ್ರೆ ಇದು ಭಾಳ ಚಲೋ ಫೋನ್. ಆ ಒಂದು ರೇಟ್ಗೆ ಬಂದ್ರೆ ಭಾಳ ಚಲೋ ಅಂತ ಫೋನ್ ಇದೆ. ಈ ರೀಸೆಂಟಾಗಿ ಬಂದ ಫೋನ್ಯಾಗ ಬಂದ 10,000 ರೂಪಾಯಿ ಫೋನ್ ಬರ್ತೈತಿ, 11,000 ರೂಪಾಯಿಗಳನ್ನ ಬರ್ತೈತಿ, 14,000 ಬರ್ತೈತಿ, 12,000 ಬರ್ತೈತಿ, 19,000 ಬರ್ತೈತಿ. ವಿವೋ T3 5G ಅಂತೇಳಿ. ನೀವು ನಾ ಹೇಳುವಂಥ ಮೊಬೈಲ್ ಯಾವ್ದು ಅಂತೇಳಿ ನಾನು ಕೇಳೋದಾದ್ರೆ ವಿವೋ T3 5G ಕ್ರಿಸ್ಟಲ್ ಫ್ಲ್ಯಾಕ್ ಅಂತ ಬಂದೈತಿ. ಕ್ರಿಸ್ಟಲ್ ಫ್ಲ್ಯಾಕ್ 128 GB ಇಂಟರ್ನಲ್ ಮೆಮೊರಿ ಇದೆ. ಅಂದ್ರೆ ಇದ್ರದ್ದು ರೇಟಿಂಗ್ ಫ್ಲಿಪ್ಕಾರ್ಟ್ನಾಗ ಕೊಟ್ಟಾರು, ಭಾಳ ಚಲೋ ಐತಿ. ನಾ ಏನು ಹೇಳಿಲ್ಲ ರೀಸೆಂಟ್ ಈಗ ವಿವೋ T3 10,000 ರೂಪಾಯಿ ಮೊಬೈಲ್ ಏನು ಹೇಳಿಲ್ಲ. ಇವು ಅದ ಮಾಡಲ್ದಾಗ ಬರ್ತಾವೆ, ಆದರೆ ಇವುಗಳ ವರ್ಕಿಂಗು ಇವುಗಳ ಪರ್ಫಾರ್ಮೆನ್ಸು ಭಾಳ ವೀಕ್ ಇರ್ತೈತಿ. ನೀವು ವಿವೋ T3 5G ಅಂತ ಬರ್ತೈತಿ, 128 ಇಂಟರ್ನಲ್ ಮೆಮೊರಿ ಇದು. ಅದನ್ನು ನೀವು ತೊಗೋಬೇಕಂದ್ರೆ 19,000 ಬರ್ತೈತಿ. ಹೆಚ್ಚಕಮ್ಮ 20,000 ರೂಪಾಯಿ ಅಂತ ಹಿಡಿದು ಬಿಡ್ರಿ. 20,000 ರೂಪಾಯಿ ಒಳಗೆ ಸಿಗುವಂಥ ಮತ್ತೊಂದು ಬೆಸ್ಟ್ ಸ್ಮಾರ್ಟ್ಫೋನ್ ಅಂದ್ರೆ ವಿವೋ T3 ಅಂತೇಳಿ. ಇದು 5Gನೂ ಬರ್ತೈತಿ, ಇದ್ರ ಬ್ಯಾಟ್ರಿನೂ ಚಲೋ ಐತಿ, ಇದ್ರ ಕ್ಯಾಮ್ರಾನು ಚಲೋ ಐತಿ. ಉಳಿಕಿದ್ದು ಏನು ಹೇಳಿಲ್ಲ, ಆಗಲೇ 4 ಮೊಬೈಲ್ ಅದು ಕೂಡ ಚಲೋ ಇರ್ತಾವೆ. ಇದು ಕೂಡ ಬೆಸ್ಟ್ ಸ್ಮಾರ್ಟ್ಫೋನ್ ಐತೆ. ಅದನ್ನ ಇನ್ನು ಮೋಟು ಇನ್ನೊಂದು ಬರ್ತೈತಿ, ಲಾಸ್ಟ್ ಫೋನ ಮೋಟು ಎಡ್ಜ್ ಐತಿ ಬರ್ತೈತಿ, ಎಡ್ಜ್ 50 ಐತಿ ಬರ್ತೈತಿ. ಇದು ಕೂಡ ಬೆಸ್ಟ್ ಸ್ಮಾರ್ಟ್ಫೋನ್ ಐತೆ. ಅದನ್ನ ಇದು ಲಾಸ್ಟ್ನೇ ಫೋನ್ ಹೀಗೆ ಹೇಳೋದು. ಇದ್ರದ್ದು ಪರ್ಫಾರ್ಮೆನ್ಸ್ ಭಾಳ ಚಲೋ ಐತಿ. ಗೇಮ್ ಆಡೋರಿಗೆ ಇದು ಬೆಂಕಿ. ಮತ್ತು ಇದು ಈ ರೇಟ್ನಾಗ ಈ ರೇಂಜಿಗೆ ಮೊಬೈಲ್ ಸಿಗುವಂಥ ಟಾಪ್ 1 ಆಫ್ ದಿ ಮೊಬೈಲ್ ಅಂದ್ರೆ ಇದು ಒಂದು ಹೇಳ್ತೀನಿ. ಆಗಳೇನು ಹೇಳಿಲ್ಲ ವಿವೋ T3 ಅಂತೇಳಿ, ಅದು ಸೆಕೆಂಡ್ ಒನ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಫಸ್ಟ್ ಇದು ಸೆಕೆಂಡ್ ಆದ ನನ್ನ ಪ್ರಕಾರ ಹೇಳತ್ನು. ನಾನು ಪರ್ಸ್ನಲ್ಲಾಗಿ ಸ್ಟಡಿ ಮಾಡಿದ ಪ್ರಕಾರ ಹೇಳತ್ತೀನಿ. ಕೆಲವೊಂದಿಷ್ಟು ಟೆಕ್ ಯೂಟ್ಯೂಬರ್ಗಳು ಅವರ ರಿವ್ಯೂ ಕೊಟ್ಟಿರ್ತಾರೆ, ಅದು ಬೇರೆ. ನಾನು ಚೆಕ್ ಮಾಡಿದ್ರೊಳಗೆ ಬ್ಯಾಟ್ರಿ ಚೆಕ್ ಮಾಡಿದ್ನಿ, ಕ್ಯಾಮ್ರಾ ಚೆಕ್ ಮಾಡಿದ್ನಿ, ಪರ್ಫಾರ್ಮೆನ್ಸ್ ಅಂದ್ರೆ ಗೇಮ್ ಮಾಡೋರಿಗೆ ಯಾವ ಥರ ಯೂಸ್ಫುಲ್ ಆಗೈತಿ ಅದನ್ನು ಕೂಡ ಚೆಕ್ ಮಾಡಿದ್ನಿ. ಅವನ್ನೆಲ್ಲನೂ ಚೆಕ್ ಮಾಡ್ಕೇಸಿಂದ ನಾನು ಒಂದು ಡಿಸಿಷನ್ ತೊಗೊಂಡು ಬೆಸ್ಟ್ ಒಂದು ಸೆಕೆಂಡ್ ಒನ್, ಫಸ್ಟ್ ಒನ್, ಸೆಕೆಂಡ್ ಒನ್ ಅಂತೇಳಿ ಈಗ ನಾನು ಡಿವೈಡ್ ಮಾಡೀನಿ. ಅದರೊಳಗೆ ಹೇಳಕತ್ತನ್ನ. ಸೊ ಫ್ರೆಂಡ್ಸ್, ಮೋಟು ಎಡ್ಜ್ 15 ಫ್ಯೂಷನ್ ಕೊಟ್ಟಾನಲ್ಲ, ಫ್ಯೂಷನ್ ಅಂತೇಳಿ ಕೊಟ್ಟಾನಲ್ಲ, ಇದು ನಂಬರ್ 1 ಮೊಬೈಲ್ ಈಗಿದೆ ಈ ಸದ್ಯದಾಗ. ಮತ್ತು ಈ 5 ಮೊಬೈಲ್ಗಳು ನೀವು ಯಾವ ಮೊಬೈಲ್ ತೊಗೋತೀರಿ, 5 ಮೊಬೈಲ್ದಾಗ ನೀವು ಯಾವ ಮೊಬೈಲ್ ಇಷ್ಟ ಆಯ್ತು ಕೆಳಗೆ ಕಮೆಂಟ್ ಮಾಡಿರಿ. ಮುಂದಿನ ಒಂದು ವಿಡಿಯೋದಾಗ ಮತ್ತು ಬೇರೆ ಬೇರೆ ಆ್ಯಂಗಲ್ದಾಗ ಬೇರೆ ಬೇರೆ ವರ್ಕ್ನಾಗ ಬೆಸ್ಟ್ ಸ್ಮಾರ್ಟ್ಫೋನ್ ಆಗಿರ್ಬೋದು, ಬೆಸ್ಟ್ ಇಯರ್ಬಡ್ ಆಗಿರ್ಬೋದು, ಬೆಸ್ಟ್ ಸ್ಮಾರ್ಟ್ ವಾಚ್ ಆಗಿರ್ಬೋದು, ಏನೋ ಒಂದು ನಿಮಗೆ ಅಪ್ಡೇಟ್ ಕೇಳ್ತಿರಪ್ಪ ಅಂದ್ರೆ ಕೇಳಿರಿ, ಕಮೆಂಟ್ ಮಾಡಿರಿ. ನಾನು ಆದಷ್ಟು ಜಲ್ದಿ ರಿಪ್ಲೈ ಮಾಡ್ತೀನಿ. ವಿತ್ ಪ್ರಾಕ್ಟಿಕಲಾಗಿ ವಿಡಿಯೋ ಮಾಡ್ಕೊಂಬಂದ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅಲ್ಲಿಯೂ ಕೂಡ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ವಿಡಿಯೋ ಮಾಡಿರ್ತಪ್ಪ ಅಂದ್ರೆ ವಿಡಿಯೋ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನೀವು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕಿವಿ. ಅಲ್ಲಿವರೆಗೂ ಟಾಟಾ.